ಹಾಯ್ ಆಲ್. ಇವತ್ತು ಸಿಂಪಲ್ ಆಗಿ ಮತ್ತೆ ಈಸಿಯಾಗಿ ಮನಿ ಪ್ಲಾಂಟನ್ನ ಅರೇಂಜ್ ಮಾಡ್ತಾ ಭಗವದ್ಗೀತೆಯಲ್ಲಿ ಬರೋ ಒಂದು ಶ್ಲೋಕದ ಅರ್ಥವನ್ನ ತಿಳ್ಕೊಳ್ಳೋಣ ಬನ್ನಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭು ಮಾತೆ ಸಂಗೋಸ್ತ್ವ ಕರ್ಮಣಿ. ಈ ಶ್ಲೋಕನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ನಮ್ಮ ಲೈಫನ್ನ ನೋಡೋ ದೃಷ್ಟಿನೇ ಬದಲಾಗುತ್ತೆ. ಈ ಶ್ಲೋಕ ಮುಖ್ಯವಾಗಿ ನಾವು ನಮ್ಮ ಕೆಲಸದಲ್ಲಿ ರಿಸಲ್ಟ್ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ ನಮ್ಮ ಕರ್ತವ್ಯನ ಪ್ರಾಂಪ್ಟ್ ಆಗಿ ನಿಷ್ಠೆಯಿಂದ ಮಾಡಬೇಕು ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ಒಬ್ಬ ಬಿಸ್ನೆಸ್ ಮ್ಯಾನ್ ಅವನ ಹೊಸ ಬಿಸ್ನೆಸ್ ಶುರು ಮಾಡಿದಾಗ ಬರೀ ಪ್ರಾಫಿಟ್ ಬಗ್ಗೆನೇ ಚಿಂತೆ ಮಾಡದೆ ಅವನ ಕ್ಲೈಂಟ್ಸಿಗೆ ಬೆಸ್ಟ್ ಸರ್ವಿಸ್ ಕೊಡೋದ್ರ ಬಗ್ಗೆ ಫೋಕಸ್ ಮಾಡಬೇಕು. ಗೃಹಿಣಿಯರು ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸ್ಬೇಕೇ ಹೊರತು ಎಲ್ರಿಗೂ ಅದು ಇಷ್ಟ ಆಗಲೇಬೇಕು ಅನ್ನೋ ಆತಂಕ ಇರಬಾರ್ದು. ಹೀಗೆ ನಮ್ಮ ಎಲ್ಲ ಕೆಲಸವನ್ನ ಪ್ರೀತಿ ಮತ್ತೆ ಶ್ರದ್ಧೆಯಿಂದ ಮಾಡಿದ್ರೆ ಡೆಫಿನೆಟ್ ಆಗಿ ಆ ಯೂನಿವರ್ಸ್ ಅಥವಾ ಭಗವಂತ ನಮಗೆ ಅದ್ಭುತವಾದ ರಿಸಲ್ಟ್ ಕೊಟ್ಟೇ ಕೊಡ್ತಾನೆ. ನಮ್ಮ ಲೈಫಲ್ಲಿ ಬರೋ ಚಾಲೆಂಜಸ್ ಅಥವಾ ಅಡೆತಡೆಗಳನ್ನ ನಾವು ನಮ್ಮ ಮುಂದೆ ಇರೋ ಗೋಡೆಗಳಾಗಿ ನೋಡಬಾರ್ದು, ಮೆಟ್ಟಿಲ್ಗಳಾಗಿ ಬದಲಾಯಿಸ್ಕೋಬೇಕು. ಪ್ರತಿಯೊಂದು ಚಾಲೆಂಜಸ್ಸು ನಮ್ಮನ್ನ ಮತ್ತಷ್ಟು ಗಟ್ಟಿ ಮಾಡುತ್ತೆ. ಯಾವುದೋ ದೊಡ್ಡ ಕಾರ್ಯಕ್ಕೆ ರೆಡಿ ಆಗ್ತಿದೀವಿ ಅನ್ನೋ ಆಟಿಟ್ಯೂಡ್ ಬೆಳೆಸ್ಕೋಬೇಕು. ಈ ತರ ಪಾಸಿಟಿವ್ ಆಗಿ ನಮ್ಮ ಲೈಫ್ ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ ಅಂದ್ರೆ ಆನಾಪಾನ ಸತಿ ಮೆಡಿಟೇಷನ್ ಇಸ್ ದ ಓನ್ಲಿ ವೇ. ಈ ಸಿಂಪಲ್ ಅಂಡ್ ವಂಡರ್ಫುಲ್ ಮೆಡಿಟೇಷನ್ ಪ್ರಾಕ್ಟೀಸ್ ಅನ್ನ ಅಟ್ಲೀಸ್ಟ್ ಲೈಫಲ್ಲಿ ಒಂದ್ಸತಿ ಎಕ್ಸ್ಪೆರಿಮೆಂಟ್ ಮಾಡೋಣ. ಯಾವಾಗಲೂ ಬೇರೆಯವ್ರನ್ನ ಜಡ್ಜ್ ಮಾಡೋ ಕೆಲಸನ ಬಿಟ್ಟು ನಮ್ಮನ್ನ ನಾವು ಪಾಸಿಟಿವ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್.